ಹಲೋ ಎವ್ರಿವನ್, ವೆಲ್ಕಮ್ ಟು ಐಜಿಸ್ ಕುಕಿಂಗ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ತಂಬಿಟ್ಟನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ನೋಡ್ತಾ ಹೋಗೋಣ. ಇನ್ನೇನು ಹಬ್ಬಗಳು ಬರ್ತಾ ಇದೆ, ಶಿವರಾತ್ರಿ ಹಬ್ಬನೂ ಸಹ ಇದೆ. ಈ ಒಂದು ಹಬ್ಬಕ್ಕೆ ನೀವು ಈ ರೀತಿ ತಂಬಿಟ್ಟನ್ನು ಪ್ರಿಪೇರ್ ಮಾಡ್ಕೊಳ್ಳಿ ಮನೆಯಲ್ಲಿ. ತುಂಬಾ ಚೆನ್ನಾಗಿರುತ್ತೆ. ನಾವು ಶಿವನ ಪ್ರಸಾದಕ್ಕಾಗಿ ಇದನ್ನು ಇಡಬಹುದು. ಹಾಗೆಯೇ ಮನೆಯಲ್ಲಿ ಮಕ್ಕಳಿಗೂ ಸಹ ಈ ರೀತಿಯಾಗಿ ಮಾಡ್ಕೊಳ್ಬಹುದು. ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಬನ್ನಿ. ಮೇಲೆ ಈ ರೀತಿ ಒಂದು ಬಾಣಲೆನ ಇಟ್ಕೊಂಡು ಅದಕ್ಕೆ 1 ಲೋಟದಷ್ಟು ಅಕ್ಕಿಯನ್ನು ತಗೊಂಡಿದ್ದೀನಿ. ಯಾವ ಅಕ್ಕಿ ಬೇಕಾದರೂ ಉಪಯೋಗಿಸ್ಕೊಳ್ಳಿ. ಅಕ್ಕಿನ ಚೆನ್ನಾಗಿ ಈ ರೀತಿ ಹುರಿಬೇಕಾಗತ್ತೆ. ಹುರಿಯುವಾಗ ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರಿರಿ. ಕೈ ಬಿಡಬಾರ್ದು, ಹಾಗೆಯೇ ತಳ ಹಿಡಿಬಾರ್ದು. ಆ ರೀತಿಯಲ್ಲಿ ಹುರಿತಾನೆ ಇರಬೇಕಾಗತ್ತೆ. ನೋಡಿ, ಈ ರೀತಿ ಹುರ್ಕೊಂಡು ತಗೊಂಡಿದ್ದೀನಿ. ಇದನ್ನು ಒಂದು 10 ರಿಂದ 15 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಹುರಿದು ತಗೊಂಡಿದ್ದೀನಿ. ಅಕ್ಕಿ ಕಪ್ಪಾಗಕ್ಕೆ ಬಿಡಬಾರ್ದು. ಈ ರೀತಿ ಪರ್ಫೆಕ್ಟಾಗಿ ಹುರಿದು ತಗೊಳ್ಳಿ. ನಂತರ ಅದೇ ಬಾಣಲೆಗೆ ಒಂದು ಅರ್ಧ ಕಪ್ಪಷ್ಟು ಕಡಲೆ ಬೀಜನ ಹಾಕ್ಕೊಂಡು ಚೆನ್ನಾಗಿ ಹುರಿತಾ ಇದ್ದೀನಿ. ಕಡಲೆ ಬೀಜನ ಸಹ ನೀವು ಲೋ ಫ್ಲೇಮಲ್ಲೇ ಹುರಿಬೇಕಾಗತ್ತೆ. ಇದರಿಂದ ಟೇಸ್ಟು ಸಹ ಚೆನ್ನಾಗಿ ಬರುತ್ತೆ. ಕಡಲೆ ಬೀಜನು ಗರಿ ಗರಿಯಾಗಿ ನಾವು ಈ ರೀತಿ ಡ್ರೈ ಮಾಡ್ದಂಗೆ ಆಗುತ್ತೆ. ನೋಡಿ, ಈಗ ಹುರಿತಾನೆ ಇದ್ದೀನಿ. ಕೈ ಬಿಡದಲ್ಲೇ ಹುರಿರಿ, ಕಪ್ಪಾಗಬಾರ್ದು ಕಡಲೆ ಬೀಜ. ನೋಡಿ, ಈ ರೀತಿಯಾಗಿ ಹುರಿದು ತಗೊಳ್ಳಿ. ಇದೀಗ ರೆಡಿ ಇದೆ. ಇದನ್ನು ಮತ್ತೊಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸಹ ಆರಿಸ್ಕೊಳ್ಬೇಕು ಅಕ್ಕಿ ರೀತಿಯಲ್ಲೇ. ನೋಡಿ, ಈಗ ಮತ್ತೆ ಅದೇ ಬಾಣಲೆನ ಇಟ್ಕೊಂಡು ನೋಡಿ, ಒಂದು ಅರ್ಧ ಬೌಲಷ್ಟು ಇಲ್ಲಿ ಈ ರೀತಿಯಾಗಿ ನಾನು ಬಿಳಿ ಎಳ್ಳನ್ನು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಇದು ಬೇಗ ಪಟಪಟ ಅಂತ ಸಿಡಿಯುತ್ತೆ. ನೋಡಿ, ಆಗ ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಈಗ ಎಳ್ಳು ಸಹ ಹುರ್ಕೊಂಡಾಗಿದೆ. ಎಳ್ಳನ್ನು ಹುರಿದು ತಗೊಳ್ಳಿ. ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಈಗ ಒಂದು ಮಿಕ್ಸಿ ಜಾರನ್ನು ತಗೊಂಡು ಹುರಿದಿಟ್ಟಿರುವಂತಹ ಅಕ್ಕಿ ಸ್ವಲ್ಪ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಒಂದು ಅರ್ಧ ಬೌಲಷ್ಟು ಕಡಲೆಯನ್ನು ತೊಗೊಂಡಿದ್ದೀನಿ, ಹುರಿಗಡಲೆಯನ್ನು. ಒಂದು 3 ರಿಂದ 4 ಏಲಕ್ಕಿನ ಹಾಕ್ಕೊಂಡು ಇದನ್ನು ಈ ರೀತಿ ಫೈನಾಗಿ ರುಬ್ಕೊಂಡು ಬರಬೇಕು. ನೋಡಿ, ಈ ರೀತಿ ಇರಬೇಕು. ತರಿಯಾಗಿ ಬೇಡ, ಈ ರೀತಿ ಫೈನಾಗಿ ಗ್ರೈಂಡ್ ಮಾಡಿ ತಗೊಳ್ಳಿ. ಸಣ್ಣದಾಗಿ ಇರಬೇಕು, ಆ ರೀತಿ ಹಿಟ್ಟು ರೀತಿಯಲ್ಲಿ ಇರಬೇಕು. ಆ ರೀತಿ ಗ್ರೈಂಡ್ ಮಾಡಿ ತಗೊಳ್ಳಿ ಇದನ್ನು. ನಂತರ ಅದೇ ಮಿಕ್ಸಿ ಜಾರಿಗೆ ಈ ರೀತಿ ಕಡಲೆ ಬೀಜನ ಹಾಕ್ಕೊಳ್ತಾ ಇರ್ತೀನಿ. ಹುರಿದಿಟ್ಟಿರುವಂತಹ ಕಡಲೆ ಬೀಜ ಇದು ನೋಡಿ, ನುಣ್ಣಗಾಗಬಾರ್ದು. ಇದು ಯಾವ ರೀತಿ ಇರಬೇಕು ಅಂದರೆ ತರಿಯಾಗಿರಬೇಕು. ಒಂದು 2 ಸುತ್ತು ಮಿಕ್ಸಿಯನ್ನು ಈ ರೀತಿ ಮಾಡಿಕೊಂಡ್ರೆ ಸಾಕಾಗತ್ತೆ. ಈ ರೀತಿಯಾಗಿ ಇರಬೇಕಾಗತ್ತೆ. ತಿನ್ನುವಾಗ ಇದು ಸಿಗಬೇಕು, ಆವಾಗ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಇದನ್ನು ಸಹ ಇದರೊಳಗಡೆ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆಯೇ ಹುರಿದಿಟ್ಟಿರುವಂತಹ ಎಳ್ಳನ್ನು ಸಹ ನಾವೀಗ ಹಾಕ್ಕೊಳ್ಳೋಣ. ಇದಕ್ಕೀಗ ಕಲಿಸ್ಕೊಳ್ಬೇಕು ಅಂತ ಅಂದರೆ ನಾವು ಬೆಲ್ಲದ ಒಂದು ನೀರನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇಲ್ಲಿ 1 ಬೌಲಷ್ಟು ಬೆಲ್ಲ ಹಾಗೆ ಅರ್ಧ ಬೌಲಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕರಗಿಸ್ಕೊಳ್ಬೇಕಾಗತ್ತೆ. ಇಲ್ಲಿ ನಾನು ಬೆಲ್ಲದ ಪುಡಿಯನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಬೆಲ್ಲವನ್ನು ನಾವು ಕುಟ್ಟಿ ಬೇಕಾದರೂ ಈ ರೀತಿಯಾಗಿ ಪುಡಿ ಮಾಡಿ ಇದಕ್ಕೆ ಹಾಕ್ಕೊಂಡು ಕರಗಿಸ್ಕೊಳ್ಬಹುದು. ನೋಡಿ, ಬೆಲ್ಲನ ಚೆನ್ನಾಗಿ ಕರಗಿಸ್ಕೊಳ್ಬೇಕು. ನೋಡಿ, ಈ ರೀತಿ ಒಂದು 3 ರಿಂದ 4 ಕುದಿ ಬರಬೇಕು. ಆ ರೀತಿ ಕುದಿಸ್ಕೊಳ್ಳೋಣ. ಒಂದು ಎಣ್ಣೆ ಯಾವ ಟೆಕ್ಸ್ಚರಿಗಿರುತ್ತೆ ನೋಡಿ, ಆ ರೀತಿ ಬಂದರೆ ಸಾಕು. ಪಾಕ ಬರೆಸ್ಕೊಳ್ಳೋದು ಬೇಡ. ಬೆಲ್ಲ ಕರಗಿ ಒಂದು 2 ರಿಂದ 3 ನಿಮಿಷ ಕುದಿಸ್ಕೊಳ್ಳಿ ಚೆನ್ನಾಗಿ ಹೈ ಫ್ಲೇಮಲ್ಲೇ. ನಂತರ ಇದನ್ನು ಸೋಸಿ ತೊಗೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಕಸ ಕಡ್ಡಿ ಏನಾದರೂ ಇದ್ದರೆ ಶೋಧಿಸ್ಕೊಳ್ಬೇಕಾಗತ್ತೆ. ನೋಡಿ, ಈಗ ಇದು ರೆಡಿ ಆಗಿದೆ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದರೊಟ್ಟಿಗೆ ಕೊಬ್ಬರಿ ಇದ್ದರೆ ಕೊಬ್ಬರಿಯನ್ನು ಚಿಕ್ಕದಾಗಿ ಪೀಸ್ ಮಾಡಿ ಕಟ್ ಮಾಡಿ ಹಾಕ್ಕೊಳ್ಬೇಕಾಗತ್ತೆ. ಈ ರೀತಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟು ಸಹ ತುಂಬಾ ಚೆನ್ನಾಗಿರುತ್ತೆ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಆಗಲೇ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಬೆಲ್ಲದ್ದು ಒಂದು ನೀರೇನಿದೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ. ಇದು ಪಾಕ ಮಾಡ್ಕೊಂಡಿದ್ರೆ ನಾವು ತುಂಬ ಗಟ್ಟಿಯಾಗಿಬಿಡತ್ತೆ ತಂಬಿಟ್ಟು. ಈ ರೀತಿ ಟೆಕ್ಸ್ಚರಲ್ಲಿ ಇದ್ದರೆ ಇದು ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಈ ರೀತಿ ಬಿಸಿ ಇದ್ದರೆ ಈ ರೀತಿ ಸ್ಪೂನಿಂದ ಮಿಕ್ಸ್ ಮಾಡಿಕೊಂಡು ನಂತರ ಕೈಯಿಂದ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ಮಾಡ್ಕೊಳ್ಬಹುದು. ಹಾಗೆ ತುಂಬ ಕಡಿಮೆ ಸಮಯದಲ್ಲಿ ಸಹ ನಾವು ಈ ಒಂದು ತಂಬಿಟ್ಟನ್ನು ರೆಡಿ ಮಾಡ್ಕೊಳ್ಬಹುದು. ಶಿವನ ಪ್ರಸಾದಕ್ಕೆ ನಾವು ಇದನ್ನು ಉಪಯೋಗಿಸ್ಕೊಳ್ಬಹುದು. ಹಾಗೆಯೇ ತಿನ್ನಲಿಕ್ಕೂ ಸಹ ಮಕ್ಕಳಿಗೆ ಇದನ್ನು ಮಾಡಿ ಕೊಡಬಹುದು. ಆರೋಗ್ಯಕರವಾಗೂ ಸಹ ಇರುತ್ತೆ. ನೋಡಿ, ಈ ರೀತಿ ಒಂದು ಟೆಕ್ಸ್ಚರಿಗೆ ಬಂದಿದೆ. ಇನ್ನು ಲಾಸ್ಟಲ್ಲಿ ಸ್ವಲ್ಪ ಉಳ್ಕೊಂಡಿದ್ದಂತಹ ಒಂದು 2 ಸ್ಪೂನಷ್ಟು ಬೆಲ್ಲದ ನೀರನ್ನು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಇದನ್ನು ನಾವು ಉಂಡೆಗಳನ್ನಾಗಿ ಮಾಡಿ ತಗೊಳ್ಬಹುದು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿರುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಉಂಡೆಗಳನ್ನಾಗಿ ಕಟ್ಟಿ ತಗೊಳ್ಳೋಣ. ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಉಂಡೆನ ಮಾಡಿಕೊಂಡು ಇಟ್ಕೊಳ್ಳಿ. ನೋಡಿ, ನಾನು ಈ ರೀತಿಯಾಗಿ ಮಾಡಿ ತಗೊಳ್ತಾ ಇದ್ದೀನಿ. ನಾನು ಮಾಡಿರುವಂತಹ ಈ ಒಂದು ಕ್ವಾಂಟಿಟಿಯಲ್ಲಿ ಒಂದು 17 ರಿಂದ 18 ಈ ಸೈಜಿನ ಉಂಡೆಗಳನ್ನು ಮಾಡಿ ತಗೊಳ್ಬಹುದು. ನೋಡಿ,
1 ಲೋಟದಷ್ಟು ಅಕ್ಕಿಯನ್ನು ಉಪಯೋಗಿಸ್ಕೊಂಡಿದ್ದೀನಿ. ಯಾವ ಅಕ್ಕಿಯನ್ನು ಬೇಕಾದರೂ ಉಪಯೋಗಿಸ್ಕೊಳ್ಳಿ, ನೀವು ದಿನನಿತ್ಯ ಮನೆಯಲ್ಲಿ ಉಪಯೋಗಿಸ್ಕೊಳ್ಳುವಂತಹ ಅಕ್ಕಿಯಲ್ಲೂ ಮಾಡ್ಕೊಳ್ಬಹುದು. ನೋಡಿ ಈಗ ತಂಬಿಟ್ಟು ರೆಡಿಯಾಗಿದೆ. ಹುರಿದಂತಹ ಅಕ್ಕಿ ತಂಬಿಟ್ಟು ರೆಡಿಯಾಗಿದೆ. ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಖಂಡಿತವಾಗ್ಲೂ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾನು ನೆಕ್ಸ್ಟು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗಳು ಸಹ ನಿಮಗೆ ಸಿಗ್ತಾ ಹೋಗುತ್ತೆ. ಥ್ಯಾಂಕ್ ಯು.